ದಿನಕ್ಕೆ ಬರೋಬ್ಬರಿ 18ರಿಂದ 20 ಗಂಟೆಗಳ ಕಾಲ ನಿರಂತರ ಕೆಲಸ. ಬೆಳಗಿನ ಜಾವ ಸರಿಯಾಗಿ 4 ಗಂಟೆ ಆಗ್ತಿದ್ದ ಹಾಗೆ ಇಡೀ ರಾಜ್ಯವೇ ಗಾಢ ನಿದ್ರೆಯಲ್ಲಿ ಮುಳುಗಿದ್ದರು. ಸರ್ಕಾರದ ಪ್ರಭಾವಿ ಮಂತ್ರಿಗಳು ಮಾತ್ರ ಬೆವತ್ತು ನೀರಾಗಿ ಫೋನ್ ಹಿಡಿದು ಗಡಗಡ ನಡುಕ್ತಾ ನಿಂತಿದ್ದಾರೆ. ಯಾಕೊತ್ತಾ? ಫೋನ್ನ ಆ ಕಡೆಯಿಂದ ಕೇಳಿಸ್ತಾ ಇರೋದು ಬೇರೆ ಯಾರ ಧ್ವನಿಯೂ ಅಲ್ಲ, ಇವತ್ತಿನ ಇಡೀ ತಮಿಳುನಾಡಿನ ಆಡಳಿತ ಯಂತ್ರವನ್ನೇ ನಡಗಿಸ್ತಾ ಇರುವ ಸಿಎಂ ಜೋಸೆಫ್ ವಿಜಯ್ ಅವರ ಖಡಕ್ ಧ್ವನಿ. ಸಿನಿಮಾ ಮುಗೀತು, ದಿನಕ್ಕೆ ಕೇವಲ 4 ಗಂಟೆ ಮಾತ್ರ ನಿದ್ದೆ ಮಾಡಿ ಉಳಿದ 20 ಗಂಟೆಗಳ ಕಾಲ ರಾಜ್ಯಕ್ಕಾಗಿ ದುಡಿತಾ ಇರುವ ಸಿಎಂ ಅವರ ರಿಯಲ್ ಲೈಫ್ನ ಅಸಲಿ ಆಟ ಈಗ ಶುರುವಾಗಿದೆ. ಹೌದು, ಬೆಳ್ಳಿ ತೆರೆಯ ಮೇಲೆ ಕೋಟ್ಯಂತರ ಅಭಿಮಾನಿಗಳನ್ನ ಹೊಚ್ಚೆಬ್ಬಿಸಿದ ಅಪ್ರತಿಮ ನಟ ಸೂಪರ್ ಸ್ಟಾರ್ ಜೋಸೆಫ್ ವಿಜಯ್ ಈಗ ಕೇವಲ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ರಾಜಕೀಯ ರಂಗ ಪ್ರವೇಶ ಮಾಡಿ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸಿ ತಮ್ಮ ಮೊದಲ ಚುನಾವಣೆಯಲ್ಲೇ ಭರ್ಜರಿ ಜಯ ಸಾಧಿಸಿ ಮುಖ್ಯಮಂತ್ರಿಯ ಗದ್ದುಗೆ ಏರಿದ್ದಾರೆ. ಈಗ ಅವರು ಮುಖ್ಯಮಂತ್ರಿಯಾಗಿ 100 ದಿನಗಳು ಕಳೀತಾ ಇದೆ. ಆದರೆ ಈ 100 ದಿನಗಳಲ್ಲಿ ತಮಿಳುನಾಡಿನ ಸಚಿವಾಲಯದಲ್ಲಿ ನಡೀತಾ ಇರೋದಾದ್ರೂ ಏನು? ಅಧಿಕಾರಿಗಳು ಯಾಕೆ ನಡಕ್ತಾ ಇದ್ದಾರೆ? ಮಂತ್ರಿಗಳ ನಿದ್ದೆ ಯಾಕೆ ಹಾರಿ ಹೋಗಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಸಿನಿಮಾ ತಾರೆಗಳು ರಾಜಕೀಯಕ್ಕೆ ಬಂದ್ರೆ ದೊಡ್ಡ ಮಟ್ಟದ ಹವಾ ಸೃಷ್ಟಿಯಾಗುತ್ತೆ ನಿಜ. ಆದ್ರೆ ಅಧಿಕಾರ ಸಿಕ್ಕ ಮೇಲೆ ಅವರು ಐಷಾರಾಮಿ ಜೀವನ ನಡೆಸ್ತಾರೆ. ಜನಸಾಮಾನ್ಯರಿಗೆ ಸಿಗಲ್ಲ ಅನ್ನುವ ಒಂದು ಮಾತು ಎಲ್ಲಾ ಕಡೆ ಕೇಳಿ ಬರುತ್ತೆ. ಆದ್ರೆ ಇಲ್ಲಿ ಕತೆ ಉಲ್ಟಾ ಆಗಿದೆ. ಚಿತ್ರರಂಗದಲ್ಲಿ ದಳಪತಿ ಅಂತಲೇ ಖ್ಯಾತಿಯಾಗಿರುವ ವಿಜಯ್ ರಾಜಕೀಯಕ್ಕೆ ಬಂದಾಗ ತಮಿಳುನಾಡು ರಾಜಕೀಯದಲ್ಲಿ ಒಂದು ದೊಡ್ಡ ಸುನಾಮಿ ಎದ್ದಂತಾಗಿತ್ತು. ದಶಕಗಳ ಇತಿಹಾಸವಿರುವ ಪಕ್ಷಗಳಿಗೆ ನಡುಕ ಹುಟ್ಟಿಸಿ ವಿಜಯ್ ತಮ್ಮ ಟಿವಿಕೆ ಪಕ್ಷದ ಮೂಲಕ ಅಸಾಧ್ಯವಾದ ವಿಜಯ ಪತಾಕೆ ಹಾರಿಸಿದ್ರು. ಅಧಿಕಾರ ಸಿಕ್ಕ ತಕ್ಷಣ ಸಿಎಂ ಆದವರು ದೊಡ್ಡ ಮಟ್ಟದ ವಿಜಯೋತ್ಸವ ಮಾಡ್ತಾರೆ, ಸಂಭ್ರಮ ಮಾಡ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ವಿಜಯ್ ಮಾತ್ರ ಗೆದ್ದ ಮರುಕ್ಷಣದಿಂದಲೇ ಕಚೇರಿಯಲ್ಲಿ ಪ್ರತ್ಯಕ್ಷರಾದ್ರು. ತಮಿಳುನಾಡಿನ ಸಚಿವರೊಬ್ಬರು ವಿಜಯ್ ಅವರ ಈ ನಡೆ ನೋಡಿ ದಂಗಾಗಿ ಹೋಗಿದ್ದಾರೆ. ಆ ಮಂತ್ರಿ ಬೇರೆ ಯಾರು ಅಲ್ಲ, ಸಿಎಂ ವಿಜಯ್ ಅವರ ಆಪ್ತ ಸಚಿವ ಆದವ್ ಅರ್ಜುನ. ಇತ್ತೀಚೆಗೆ ನಡೆದ ಸಮಾವೇಶವೊಂದರಲ್ಲಿ ಆದವ್ ಅರ್ಜುನ ಅವರು ವಿಜಯ್ ಅವರ ಕಾರ್ಯಶೈಲಿ ಬಗ್ಗೆ ಬೆಚ್ಚಿಟ್ಟ ಸತ್ಯಗಳು ಇಡೀ ದೇಶದ ಗಮನವನ್ನೇ ಸೆಳೆದಿದೆ. ಸ್ನೇಹಿತರೆ, ಸಚಿವ ಆದವ್ ಅರ್ಜುನ ಅವರು ಇಂಡಿಯಾ ಟುಡೇ ತಮಿಳುನಾಡು ಕಾಂಕ್ಲೇವ್ ನಲ್ಲಿ ಮಾತನಾಡ್ತಾ ಹೇಳಿದ ಆ ಒಂದು ಮಾತು ಇಡೀ ರಾಜಕೀಯ ವಲಯದಲ್ಲೇ ಹೊಸ ಚರ್ಚೆಯನ್ನ ಹುಟ್ಟಾಕಿದೆ. ಅವರ ಪ್ರಕಾರ ಮುಖ್ಯಮಂತ್ರಿ ವಿಜಯ್ ಅವರು ಪ್ರತಿದಿನ ಬರೋಬ್ಬರಿ 18ರಿಂದ 20 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ದಿನವೊಂದಕ್ಕೆ ಕೇವಲ 4 ಗಂಟೆ ಮಾತ್ರ ಅವರು ವಿಶ್ರಾಂತಿ ಪಡಿತಾ ಇದ್ದಾರೆ ಅಂದರೆ ನೀವು ನಂಬಲೇಬೇಕು. ಅವರ ದಿನಚರಿ ಆರಂಭವಾಗೋದು ಬೆಳಗಿನ ಜಾವ ಸರಿಯಾಗಿ 4 ಗಂಟೆಗೆ. ಸಚಿವ ಆದವ್ ಅರ್ಜುನ ಹೇಳುವ ಪ್ರಕಾರ ಸಿಎಂ ವಿಜಯ್ ಅವರು ಮುಂಜಾನೆ 4 ಗಂಟೆಗೆ ಎದ್ದು ಪ್ರತಿಯೊಂದು ಇಲಾಖೆಯ ಸಚಿವರಿಗೆ ಫೋನ್ ಮಾಡ್ತಾರಂತೆ. ಫೋನ್ ಮಾಡಿ ಕೇವಲ ಹಲೋ ಹಾಯ್ ಅನ್ನೋದಿಲ್ಲ, ಬದಲಿಗೆ ನಿಮ್ಮ ಇಲಾಖೆಯಲ್ಲಿ ನಿನ್ನೆ ಏನೇನ್ ಕೆಲಸಗಳಾಗಿದೆ, ಇವತ್ತಿನ ಪ್ಲಾನ್ ಏನು, ಜನರಿಗೆ ತಲುಪಬೇಕಾದ ಯೋಜನೆಗಳು ಎಲ್ಲಿವರೆಗೆ ಬಂದಿವೆ ಅಂತ ಒಂದೊಂದೇ ಅಪ್ಡೇಟ್ಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರಂತೆ. ಯೋಚನೆ ಮಾಡಿ, ರಾಜ್ಯದ ಮುಖ್ಯಮಂತ್ರಿಯೇ ಮುಂಜಾನೆ 4 ಗಂಟೆಗೆ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇರುವಾಗ ಇಲಾಖೆಯ ಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಆಲಸಿಯಾಗಿ ಇರೋದಕ್ಕೆ ಹೇಗೆ ಸಾಧ್ಯ? ಇಡೀ ತಮಿಳುನಾಡು ಸರ್ಕಾರವೇ ಈಗ ಮುಂಜಾನೆಯಿಂದಲೇ ಬುಲೆಟ್ ರೈಲಿನ ವೇಗದಲ್ಲಿ ಓಡೋದಕ್ಕೆ ಶುರುವಾಗಿದೆ. ವಿಜಯೋತ್ಸವ ಇಲ್ಲ, ಅಹಂಕಾರ ಇಲ್ಲ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಗೆದ್ದ ಮೇಲೆ ನಾಯಕರಲ್ಲಿ ಒಂದು ರೀತಿಯ ಗತ್ತು, ಅಹಂಕಾರ ಕಾಣಿಸ್ಕೊಳ್ಳೋದು ಸಹಜ. ಆದ್ರೆ ಸಿಎಂ ವಿಜಯ್ ಅವರಲ್ಲಿ ಅಂತಹ ಯಾವುದೇ ಲಕ್ಷಣಗಳಿಲ್ಲ ಅಂತ ಆದವ್ ಅರ್ಜುನ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ನಾವು ಇಷ್ಟೊಂದು ದೊಡ್ಡ ಬಹುಮತದೊಂದಿಗೆ ಗೆದ್ದಿದ್ದರೂ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಕಿಂಚಿತ್ತು ಅಹಂಕಾರ ಇಲ್ಲ. ನಮಗೆ ಸಿಕ್ಕ ಜನಾದೇಶದ ಮೇಲೆ ಬೀಗದೆ ಜನರಿಗಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಸಿಎಂ ಅವರ ಸ್ಪಷ್ಟ ನಿಲುವು ಅಂತ ಅವರು ಹೇಳಿದ್ದಾರೆ. ಚುನಾವಣೆಯ ಗೆಲುವನ್ನ ಸಂಭ್ರಮಿಸೋದಕ್ಕಿಂತ ಮುಂದಿನ ಸವಾಲುಗಳನ್ನ ಎದುರಿಸೋದು ಹೇಗೆ ಅನ್ನೋದರ ಬಗ್ಗೆಯೇ ವಿಜಯ್ ಸದಾ ಯೋಚನೆ ಮಾಡ್ತಾರಂತೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ರೋಚಕ ವಿಷಯವಿದೆ. ಸಚಿವ ಆದವ್ ಅರ್ಜುನ ಅವರು ಸಿಎಂ ವಿಜಯ್ ಅವರನ್ನ ಕೇವಲ ಒಬ್ಬ ನಾಯಕ ಅಂತ ಕರೆಯೋದಿಲ್ಲ, ಬದಲಿಗೆ ಅವರನ್ನ ಒಬ್ಬ ರಾಜಕೀಯ ಸನ್ಯಾಸಿ ಅಂತ ಬಣ್ಣಿಸಿದ್ದಾರೆ. ಹೌದು, ಸನ್ಯಾಸಿ ಅಂದ್ರೆ ಸಂಸಾರ, ಐಹಿಕ ಸುಖ ಎಲ್ಲವನ್ನ ಬಿಟ್ಟು ಕೇವಲ ಜ್ಞಾನದ ಕಡೆಗೆ ಗಮನ ಹರಿಸುವವರು. ಹಾಗೆಯೇ ವಿಜಯ್ ಅವರು ಕೂಡ ಯಾವುದೇ ವೈಯಕ್ತಿಕ ಪ್ರಚಾರ, ಆಡಂಬರ ಅಥವಾ ಗೆಲುವಿನ ಸಂಭ್ರಮಾಚರಣೆಗೆ ಮಾರು ಹೋಗದೆ ಕೇವಲ ಉತ್ತಮ ಆಡಳಿತ ನೀಡುವ ಕಡೆಗೆ ಮಾತ್ರ ಗಮನ ಹರಿಸಿದ್ದಾರೆ. ಮಂತ್ರಿ ಆದವ್ ಅರ್ಜುನ ಹೇಳುವ ಪ್ರಕಾರ
ಚುನಾವಣೆ ಗೆದ್ದ ದಿನದಿಂದ ನಾನು ಅವರನ್ನ ಪ್ರತಿದಿನ ಸಚಿವಾಲಯದಲ್ಲಿ ನೋಡ್ತಾ ಇದ್ದೇನೆ. ಅವರು ರಾಜಕೀಯ ಸನ್ಯಾಸಿಯಂತೆ ಕಾಣ್ತಾರೆ. ಅವರ ತಲೆಯಲ್ಲಿ ಸದಾ ಒಂದೇ ಚಿಂತೆ ಇರುತ್ತೆ, ಮುಂದೇನ್ ಮಾಡಬೇಕು, ಆ ಇಲಾಖೆಯ ಸಮಸ್ಯೆ ಹೇಗೆ ಬಗೆಹರಿಸಬೇಕು, ಇಲಾಖೆಗಳಲ್ಲಿರುವ ಭ್ರಷ್ಟಾಚಾರವನ್ನ ಹೇಗೆ ಬುಡ ಸಮೇತ ಕಿತ್ತೊಗೆಯಬೇಕು. ಹೌದು, ಸಿಎಂ ವಿಜಯ್ ಅವರ ಈಗಿನ ಅತಿ ದೊಡ್ಡ ಟಾರ್ಗೆಟ್ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ. ಸ್ನೇಹಿತರೆ, ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ ಒಂದಿದೆ. ತಮಿಳುನಾಡು ರಾಜಕೀಯದಲ್ಲಿ ಭ್ರಷ್ಟಾಚಾರ ಅನ್ನೋದು ದಶಕಗಳಿಂದ ಬೇರೂರಿರುವ ದೊಡ್ಡ ರೋಗ. ಹೊಸ ಸರ್ಕಾರ ಬಂದ ತಕ್ಷಣ ಎಲ್ಲವೂ ಒಂದೇ ದಿನದಲ್ಲಿ ಮಾಯವಾಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವ ಸತ್ಯ. ಸಚಿವ ಆದವ್ ಅರ್ಜುನ ಕೂಡ ಈ ವಿಷಯವನ್ನ ಒಪ್ಕೊಂಡಿದ್ದಾರೆ. ಕೆಳಮಟ್ಟದ ಆಡಳಿತ ಯಂತ್ರದಲ್ಲಿ ಇನ್ನೂ ಕೂಡ ಭ್ರಷ್ಟಾಚಾರ ಇರಬಹುದು, ಯಾಕಂದ್ರೆ ಈ ವ್ಯವಸ್ಥೆ ದಶಕಗಳಿಂದ ನಡೆದುಕೊಂಡು ಬಂದಿದೆ. ಆದರೆ ಮುಖ್ಯಮಂತ್ರಿ ವಿಜಯ್ ಅವರು ಈ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ್ದಾರೆ. ಅವರು ತಮಿಳುನಾಡಿನ ಆಡಳಿತದ ಮೇಲ್ಮಟ್ಟದಿಂದಲೇ ದೊಡ್ಡ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ ಅಧಿಕಾರದ ಮೊದಲ 100 ದಿನಗಳಲ್ಲೇ ಸರ್ಕಾರಿ ಇಲಾಖೆಗಳಲ್ಲಿ ನಡೀತಾ ಇದ್ದ ಹಣ ಸೋರಿಕೆಯನ್ನ ತಡೆಗಟ್ಟಲು ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ತರಲು ವಿಜಯ್ ಕಠಿಣ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅಧಿಕಾರಿಗಳಿಗೆ ಸಿಎಂ ವಿಜಯ್ ಅವರ ಕಡೆಯಿಂದ ಸ್ಪಷ್ಟ ಮತ್ತು ಖಡಕ್ ಸಂದೇಶ ಹೋಗಿದೆ. ಯಾವುದೇ ಕಾರಣಕ್ಕೂ ಹಣದ ಸೋರಿಕೆ ಆಗಬಾರದು. ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ಇದು ಕೇವಲ ಮಾತಿಗೆ ಸೀಮಿತವಾಗಿಲ್ಲ. ಸ್ವತಃ ಮುಖ್ಯಮಂತ್ರಿಯೇ ದಿನಕ್ಕೆ 20 ಗಂಟೆ ಕೆಲಸ ಮಾಡ್ತಾ ನಿಗಾ ಇಟ್ಟಿರೋದ್ರಿಂದ ಅಧಿಕಾರಿಗಳು ಕೂಡ ಲಂಚ ಪಡೆಯಲು ಹೆದರ್ತಾ ಇದ್ದಾರೆ. ವಿಜಯ್ ತಮಿಳುನಾಡನ್ನ ಭ್ರಷ್ಟಾಚಾರ ಮುಕ್ತ ರಾಜ್ಯದತ್ತ ಕೊಂಡೊಯ್ಯುತ್ತಿದ್ದಾರೆ. ಅಲ್ಲಿನ ಅಧಿಕಾರಿಗಳು ₹1 ಲಂಚ ತೆಗೆದುಕೊಳ್ಳೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಸದ್ಯ ವಿಜಯ್ ತೆಗೆದುಕೊಂಡಿರುವ ಈ ನಿರ್ಧಾರ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಅಲ್ಲಿನ ಜನ ಕೂಡ ನಾವು ಒಳ್ಳೆ ನಾಯಕನನ್ನೇ ಆಯ್ಕೆ ಮಾಡಿದ್ದೇವೆ ಅನ್ನುವ ನೆಮ್ಮದಿಯಲ್ಲಿದ್ದಾರೆ. ಆದರೆ ಇದು ಆರಂಭ ಮಾತ್ರ. ಮುಂದೆ ಇದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವ ಪ್ರಶ್ನೆಗಳು ಕೂಡ ಈಗ ಎದ್ದಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ತಮಿಳುನಾಡು ರಾಜಕೀಯ ಯಾವ ದಿಕ್ಕಿನಲ್ಲಿ ಸಾಗಲಿದೆ? ಸೂಪರ್ ಸ್ಟಾರ್ ವಿಜಯ್ ಅವರ ಈ 20 ಗಂಟೆಗಳ ಕಠಿಣ ಶ್ರಮ ರಾಜ್ಯಕ್ಕೆ ಎಂತಹ ಬದಲಾವಣೆ ತರಲಿದೆ? ಸ್ನೇಹಿತರೆ, ಸದ್ಯಕ್ಕಂತೂ ವಿಜಯ್ ಅವರ ಆಡಳಿತ ಶೈಲಿ ಜನಸಾಮಾನ್ಯರಲ್ಲಿ ಭರವಸೆಯ ಕಿರಣವನ್ನ ಮೂಡಿಸಿದೆ. ಆದರೆ ಕೆಳಮಟ್ಟದ ಅಧಿಕಾರಿಗಳ ಮೈಗಳ್ಳತನ ಮತ್ತು ದಶಕಗಳಿಂದ ಬೆಳೆದು ಬಂದಿರುವ ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಮುಂದಿನ ದಿನಗಳಲ್ಲಿ ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳು ವಿಜಯ್ ಅವರ ಈ ಕಠಿಣ ಆಡಳಿತಕ್ಕೆ ಅಡ್ಡಿಪಡಿಸಲು ಪ್ರಯತ್ನಿಸಬಹುದು. ಆದರೆ ದಿನಕ್ಕೆ 20 ಗಂಟೆ ಕೆಲಸ ಮಾಡುವ, ಮುಂಜಾನೆ 4 ಗಂಟೆಗೆ ಎದ್ದು ಇಲಾಖೆಗಳ ಮೇಲೆ ಕಣ್ಣಿಡುವ ಈ ರಾಜಕೀಯ ಸನ್ಯಾಸಿಯನ್ನ ಎದುರಿಸೋದು ವಿರೋಧ ಪಕ್ಷಗಳಿಗೂ ದೊಡ್ಡ ಸವಾಲೇ ಸರಿ. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ನಾಯಕ ಅಂದ್ರೆ ಕೇವಲ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವವನಲ್ಲ, ಬದಲಿಗೆ ತನ್ನ ಕೆಲಸದ ಮೂಲಕ ಇಡೀ ವ್ಯವಸ್ಥೆಗೆ ಮಾದರಿಯಾಗುವವನು. ದಿನಕ್ಕೆ 20 ಗಂಟೆಗಳ ಕಾಲ ದುಡಿಯುತ್ತಾ ಪ್ರತಿಯೊಂದು ಇಲಾಖೆಯ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಸ್ಪಂದಿಸ್ತಾ ಇರುವ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಈ ನಡೆ ನಿಜಕ್ಕೂ ಮೆಚ್ಚುವಂಥದ್ದು. ತಮಿಳುನಾಡು ರಾಜಕೀಯದಲ್ಲಿ ಈಗ ಶುರುವಾಗಿರುವ ಈ ಹೊಸ ಬದಲಾವಣೆಯ ಗಾಳಿ ಇಡೀ ದೇಶದ ರಾಜಕಾರಣಿಗಳಿಗೆ ಒಂದು ದೊಡ್ಡ ಪಾಠ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ನೇಹಿತರೆ, ದಿನಕ್ಕೆ 20 ಗಂಟೆ ಕೆಲಸ ಮಾಡುವ ಸಿಎಂ ವಿಜಯ್ ಅವರ ಈ ಹೊಸ ಆಡಳಿತ ಶೈಲಿ ಮತ್ತು ಮುಂಜಾನೆ 4 ಗಂಟೆಯ ಸಚಿವರ ಕರೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೀಗೆ ಕೆಲಸ ಮಾಡಬೇಕಾ? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.